ಸಕ್ಕರೆ ಬೆಲ್ಲ ರಹಿತ ಉಂಡೆ. ಹೌದು ಸರ್, ಎಲ್ಲ ಕಟ್ ಮಾಡಿ ಇಟ್ಟಿರೋಂಥ ಗೋಡಂಬಿ. ಸಾಫ್ಟ್ ಆಗ್ಬೇಕಷ್ಟೇ ಸರ್, ಇದು ಇನ್ನೇನಿಲ್ಲ. ನೀವು ಅಗದಾಗೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ರುಚಿ. ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ. ಗ್ರಾಹಕರು ಒತ್ತಾಯದ ಮೇರೆಗೆ ಬಂದು ಮಲ್ಲೇಶ್ವರಮಲ್ಲೇ ಶಾಪ್ ಮಾಡಿರೋದು. ರುಚಿಯಲ್ಲಿ ಸ್ವರ್ಗ. ಏನಂದ್ರೆ ನೀವು ಬಿಸಿ ಜಾಮೂನು, ಇದು ಐಸ್ ಕೋಲ್ಡ್ ಜಾಮೂನು, ಐಸ್ ಕ್ರೀಮ್ ಹುಡ್ಕೊಂಡ್ ಬರ್ತೀರಿ ಇವಾಗ. ನಾಗರಬಾವಿ ವೀಕ್ಷಕರೇ, ದೀಪಾವಳಿಗೆ ನಿಮಗೆ ನೆನಪಿರಲಿ, ದೀಪಾವಳಿಗೆ ನೀವು ಇಲ್ಲಿ ಅದ್ಭುತವಾದ ಹಂಗೆ ಬೆಣ್ಣೆ ಅಂತ ಜಾರುವಂತಹ ಒಂದು ಮೈಸೂರು ಪಾಕ್ ನಿಮ್ಗೆ ತೋರಿಸಿದ್ವಿ, ನಾವು ಸೌದಿದ್ವಿ. ಎಂಥ ಅದ್ಭುತ ಆಗಿತ್ತಂದರೆ ಇವಾಗ ಜನವೋ ಜನ, ಅಷ್ಟು ಡಿಮಾಂಡ್ ಅಂತೆ. ಎಲ್ಲಿಂದ ಎಲ್ಲಿಗೆ, ಉತ್ತರದಿಂದ ದಕ್ಷಿಣ ಭಾರತಾದ್ಯಂತ ಇವ್ರಿಗೆ ಕಾಲ್ಸ್ ಬರ್ತಾ ಇದ್ದಾವೆ. ಇನ್ನು ಬೆಂಗಳೂರು ಹಿಂದೆ ಉಳಿದಿಲ್ಲ, ಬೆಂಗಳೂರಾದ್ಯಂತ ಡಿಮಾಂಡು. ಇದು ಬಂದು ಗಣೇಶ್ ಸ್ವೀಟ್ಸ್ ಅಂತ ITI ಲೇಔಟು, ಮಲ್ಲಥಳ್ಳಿ. ಮುರಳೀಧರ್ ಮಾಲೀಕರಿರ್ತಾರೆ. ಅವರೊಟ್ಟಿಗೆ ಹೋಗಿ ಮಾತಾಡೋಣ. ಮುಂದಿನ ಯೋಜನೆ ಏನು, ನಾವು ಬಂದಿರೋ ಉದ್ದೇಶ ಏನು, ಅದನ್ನು ಹೇಳ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಫೈನ್ ಸರ್, ಹೇಗಿದ್ದೀರಿ? ನೀವು ಹೇಗಿದ್ದೀರಿ ಸರ್? ವೀಕ್ಷಕರೇ, ಮುರಳೀಧರ್ ಸರ್ ಮತ್ತು ನಳಿನ ಮೇಡಮ್, ನಿಮಗೆ ನೆನಪಿರಲಿ, ನಾನು ಆವಾಗಲೇ ಹೇಳಿದೆ, ದೀಪಾವಳಿಗೆ ಅದ್ಭುತ ಸರ್. ಗಂಟ್ಲಲ್ಲಿಟ್ಟರೆ ಹಿಂಗೆ ಜಾರು ಅಂತ ಮೈಸೂರು ಪಾಕ್ ತೋರಿಸಿದ್ವಿ ನಿಮಗೆ. ಹೌದು. ಇವತ್ತು ಎಷ್ಟು ಡಿಮಾಂಡ್ ಇತ್ತು ನೀವು ಹೇಳ್ಬೇಕು. ನಾನು ಹೇಳೋದು ಇಲ್ಲ ಸರ್, ಇವತ್ತಂತೂ ತುಂಬಾ ಡಿಮ್ಯಾಂಡ್ ಇದೆ. ದೀಪಾವಳಿಗೆ ಬಿಟ್ಟಿದ್ದೆ ನಮ್ಮ ಅದೃಷ್ಟ ಅನ್ಕೋತೀನಿ. ಏನ್ ಬೇಡಿಕೆ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಮಾಡಕ್ಕಾಗದಷ್ಟು ಆರ್ಡರ್ ಬಂತು ನನಗೆ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಸೊ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತ? ತುಂಬಾ ಡಿಮ್ಯಾಂಡ್ ಇದೆ ಸರ್, ತುಂಬಾ ಡಿಮ್ಯಾಂಡ್ ಇದೆ. ಬೆಂಗಳೂರು ಟೋಟಲಿ ಜನ ನಮ್ಮನ್ನ ಇಷ್ಟಪಟ್ಟಿದ್ದಾರೆ. ತುಂಬಾ ಇಷ್ಟಪಟ್ಟು ನಮ್ಮ ಬೇಡಿಕೆ ಫೋನ್ ಮಾಡಿ ತರ್ಸ್ಕೊಂತಲೂ ಇದ್ದಾರೆ. ಆಮೇಲೆ ಬೇರೆ ಕಡೆಯಿಂದ ಔಟ್ ಆಫ್ ಸ್ಟೇಟ್ ಕೂಡ, ಆಂಧ್ರ, ತಮಿಳ್ನಾಡು, ಕಾರ್ಗಿಲ್ ಇಂದಲೂ ಕೂಡ ನನಗೆ ಫೋನ್ ಬಂದು ತರ್ಸ್ಕೊತಾ ಇದ್ದಾರೆ ಸರ್. ಕಾರ್ಗಿಲ್ ಕಳಿಸಿದ್ರ ನೀವು? ಕಳಿಸಿದ್ವಿ ಸರ್. ಅಬ್ಬಾ, ಇದೊಂದು ದೊಡ್ಡ ಇನ್ಫಾರ್ಮೇಶನ್, ಒಳ್ಳೆ ಫೀಡ್ಬ್ಯಾಕ್ ಸರ್. ಹೌದು ಸರ್, ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸರ್. ಆಮೇಲೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಕೂಡ ಹೋಗ್ತಾ ಇದೆ. ಸೀರಿಯಲ್ ಬಿಟ್ಟ ಮೇಲಂತೂ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಎಪಿಸೋಡ್ ಬಿಟ್ಟ ಮೇಲೆ. ಓಕೆ, ಸೊ ಇಷ್ಟು ಡಿಮಾಂಡ್ ಬಂದ್ಮೇಲೆ ಬೆಂಗಳೂರು ಡಿಮಾಂಡ್ ಮೀಟ್ ಮಾಡೋದಕ್ಕೆ ಒಂದು ಯೋಜನೆ ಹಾಕೊಂಡ್ರಿ ಅಂತ ಹೇಳಿದ್ರಿ. ಖಂಡಿತ ಸರ್, ಖಂಡಿತ ಯೋಜನೆ ಹಾಕೊಂಡಿದ್ದೀವಿ. ಈಗ ಮಲ್ಲೇಶ್ವರಮಲ್ಲಿ ತುಂಬಾ ಜನ ನನ್ನ ಬೇಡಿಕೆ ಕಸ್ಟಮರ್ಸ್ ತುಂಬಾ ಇದ್ದಾರೆ. ಅವ್ರು ಬಂದು ಹೋಗಿ ತಗೊಂಡೋಗಕ್ ಆಗ್ತಾ ಇಲ್ಲ. ಅದಕ್ಕೆ ಅವರು ಒತ್ತಾಯದ ಮೇರೆಗೆನೆ ನನಗೆ ಇಲ್ಲೇ ಒಂದು ಅಂಗಡಿ ಮಾಡ್ಬಿಡಿ, ಯಾಕೆ ನೀವು ಇದು ಮಾಡ್ತೀರಿ, ನಮ್ಮ ಜನ ಇಲ್ಲೇ ಇದಾರಲ್ಲ, ನಿಮ್ಗೆ ಬೇಕಾದ ಜನ, ಸಾಕಷ್ಟು ಜನ ಇಲ್ಲೇ ಡಿಮ್ಯಾಂಡ್ ಇರುವಾಗ ನೀವ್ ಯಾಕೆ ಇಲ್ಲೊಂದು ಅಂಗಡಿ ಮಾಡಬಾರ್ದು ಅಂತ ಕೇಳಿ ಇವಾಗ ಅಲ್ಲೇ ಒಂದು ಅಂಗಡಿ ಮಾಡ್ತಾ ಇದೀವಿ ಸರ್. ಮಲ್ಲೇಶ್ವರಂ ಮಾಡಾಗೋಯ್ತು. ಹೌದಾ? ಅಂಗಡಿ ಮಾಡಾಗೋಯ್ತು. ಅಲ್ಲಿ ನೋಡ್ಬೇಕು. ಖಂಡಿತ ಸರ್, ದಯಮಾಡಿ ಹೋಗೋಣ. ಹೋಗಕ್ಕಿಂತ ಮುಂಚೆ ಮೇಡಮ್ ಇದಾರೆ. ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಬತ್ತಳಿಕೆಯಿಂದ ಒಂದು ಬರಬೇಕು, ಯಾವ್ದು ಕೊಡ್ತೀವಿ? ಡ್ರೈ ಫ್ರೂಟ್ಸ್ ಲಡ್ಡು ಕೊಡ್ತೀವಿ ಸರ್. ಅದು ಡ್ರೈ ಫ್ರೂಟ್ಸ್ ಲಡ್ಡು ವಿತೌಟ್ ಶುಗರ್, ವಿತೌಟ್ ಜಾಗ್ರಿ. ಬೆಲ್ಲನೂ ಹಾಕಲ್ಲ, ಸಕ್ಕರೆನೂ ಹಾಕಲ್ಲ, ಬೆಲ್ಲ ಇಲ್ಲ, ಏನು ಇಲ್ಲ ಸರ್. ಶ್ರೀಮತಿ ಅವ್ರು ಮಾಡ್ತಾರೆ. ಖಂಡಿತ ಇವರು ನಮ್ಮ ವಿಡಿಯೋಸ್ಗಳನ್ನ ಸಾಕಷ್ಟು ಫಾಲೋ ಮಾಡ್ತಾರೆ. ಲಾಸ್ಟ್ ಟೈಮ್ 3 ಸಲ ಹೇಳಿದ್ರಿ ನೀವು. ಇವತ್ತು ನಿಮ್ಮ ರೆಸಿಪಿ ಫಾಲೋ ಮಾಡೋಣ ನಾವು. ಖಂಡಿತ. ಓಕೆ, ಡ್ರೈ ಫ್ರೂಟ್ಸ್ ಉಂಡೆ ಅಂದ್ರೆ ಎಲ್ಲ ರೆಡಿ ಇಟ್ಕೊಂಡಿದ್ದೀರಿ? ಹೌದು ಸರ್. ಏನೇನು ತೋರಿಸ್ಬಿಡಿ, ಏನೇನು ಇಟ್ಕೊಂಡಿದ್ದೀರಿ, ಎಷ್ಟೆಷ್ಟು? ಇದಕ್ಕೆ ತುಪ್ಪ ಒಂದು ಅರ್ಧ kg ಮೇಲಿದೆ ಸರ್, ಒಂದು ಅರ್ಧ ಲೀಟರ್ ಅಷ್ಟು ಇದೆ ಸರ್. ಇದು ಗೋಡಂಬಿ ಅರ್ಧ kg ಇದೆ, ಬಾದಾಮಿ ಅರ್ಧ kg ಇದೆ, ಇದು ದ್ರಾಕ್ಷಿ ಒಂದು 300 ಗ್ರಾಮ್ಸು, ಅಂಜೂರ ಒಂದು 200 ಗ್ರಾಮ್ಸ್ ಇದೆ, ಇದು ಪಿಸ್ತಾ ಇದು ಒಂದು 300 ಗ್ರಾಮ್ಸು, ಮತ್ತೆ ಸೀಡ್ಸ್ ಸರ್, ಸನ್ಫ್ಲವರ್ ಮತ್ತೆ ಪಂಪ್ಕಿನ್ ಸೀಡ್ಸ್. ಹೌದು ಸರ್, ಮತ್ತೆ ಏಲಕ್ಕಿ ಪೌಡರ್. ಇಷ್ಟು ಸರ್ ನಾನು ಹಾಕ್ತೀನಿ. ನಾನು ಮೊದಲಿಗೆ ಹಿಂದೆ ಬರಮ್ಮ, ನಾನು ಮೊದಲಿಗೆ ತುಪ್ಪ ಹಾಕ್ತೀನಿ. ಈಗ ನಾನು ಹಾಕಿದ್ದು ಒಂದು 1/4 ಲೀಟ್ರ್ ಅಷ್ಟು ಹಾಕಿದ್ದೀನಿ ಸರ್. ಇನ್ನೂ ಇದೆ, ನಾನು ಆಮೇಲೆ ಸ್ವಲ್ಪನೇ ಹಾಕೋತೀನಿ. ಕಾಯ್ದಿದೆ. ನಾನು ಬಾದಾಮಿ ಹಾಕೋತಾ ಇದ್ದೀನಿ.
ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಹಾ. ಅದನ್ನ ಈಗ ತುಪ್ಪದಲ್ಲಿ ನಾವು ಹುರ್ಕೋತೀವಿ. ಸೊ ಮೊದಲೇದೇ ಬಾದಾಮಿ ಬೆಳೆದು. ಹೌದು ಸರ್. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಹಾಂ. ಸಕ್ಕರೆ ಬೆಲ್ಲ ರಹಿತ ಉಂಡೆ. ಹೌದು ಸರ್. ಒಂದು ಸ್ವಲ್ಪ ಕೆಂಪಾಯ್ತಲ್ಲ ಅದು? ಸರ್ ಕೆಂಪಾಗಿದೆ ಈಗ ಇದು. ಇದನ್ನೀಗ ನಾನು ತೆಗಿತೀನಿ. ಇದು 5 ನಿಮಿಷ ಇದೇ ಥರ ಇದು ಮಾಡಿದ್ರು, ಫ್ರೈ ಮಾಡಿದ ನಂತರ ಈ ಥರ ಆಗಿದೆ. ಸೊ ಈ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ಹೌದು ಸರ್. ಒಂದೊಂದಾಗಿ. ಹೌದು ಸರ್, ಎಲ್ಲನೂ ಫ್ರೈ ಮಾಡ್ಬೇಕು. ಗೋಡಂಬಿ ಹಾಕ್ತಾ ಇದ್ದೀನಿ ಸರ್. ಗೋಡಂಬಿ. ಓಕೆ. ಗೋಡಂಬಿ ಹಾಕ್ತಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಟಿರೋಂಥ ಗೋಡಂಬಿ. ಇದು ಅರ್ಧ kg ಅಷ್ಟಿದೆ ಸರ್. ಅದೇ ತುಪ್ಪ ಯೂಸ್ ಆಗುತ್ತೆ. ಅದೇ ತುಪ್ಪನೇ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕೋತಾ ಇರ್ತೀನಿ ನಾನು. ಹಾಂ ಹಾಂ. ಇದಾಗಿದೆ ಇದು? ಆಗಿದೆ ಸರ್ ಇದು. ಪಿಸ್ತಾ ಹಾಕ್ತಾ ಇದ್ದೀನಿ, ಜೊತೆಗೆ ಸೀಡ್ಸ್ ಕೂಡ ಹಾಕ್ತಾ ಇದ್ದೀನಿ. ಪಂಪ್ಕಿನ್ ಮತ್ತು ಪಂಪ್ಕಿನ್ ಮತ್ತೆ ಸನ್ಫ್ಲವರ್ ಅನ್ನು ಎರಡು ಸೇರಿಸಿ ಒಟ್ಟಿಗೆ ಹಾಕ್ತೀನಿ ಇದನ್ನ. ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇವೆಲ್ಲ ಬೇಗ ಆಗ್ಬಿಡ್ತಾವೆ. ಎಲ್ಲ ಬೇಗ ಆಗುತ್ತೆ ಸರ್. ಎಲ್ಲ ಟ್ರೈನಲ್ಲಿ ಹಾಕೊಂಡ್ಬಿಡ್ತಾವೆ ಒಂದಾದ್ಮೇಲೆ ಒಂದು. ಸರ್ ಈಗ ಅಂಜೂರ ಹಾಕ್ತಾ ಇದ್ದೀನಿ. 250 ಗ್ರಾಮ್ಸ್ ಇದೆ ಸರ್. ಅದು 1/4 kg. 1/4 kg ಅಷ್ಟಿದೆ ಸರ್. ಇದಾಗಿದೆ, ತೆಗಿತೀನಿ ಈಗ. ಸರ್ ಈಗ ಒಂದು 1/4 kg ಅಷ್ಟು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನಿಮ್ಮ ಸೊಸೆ ಅವರು? ನಮ್ಮ ಚಿಕ್ಕ ಮಗಳು ಸರ್. ಮಗಳು ಅಂದ್ರೆ ಸೊಸೆನೇ ನಮ್ಮ ಚಿಕ್ಕ ಮಗಳು. ಮಗಳ ತರ. ನಮ್ಗಿಬ್ರು, ನಮ್ಗೆ ಹೆಣ್ಮಕ್ಳಿಲ್ಲ, ಇಬ್ರು ಗಂಡು ಮಕ್ಳೇ ಇರೋದು. ಸೊ ನಾವು ಬಂದಿರೋ ಮಕ್ಕಳನ್ನೇ ನಾನು ನಮ್ಮ ಹೆಣ್ಮಕ್ಳು ಅಂತಲೇ ಕರೀತೀನಿ. ಇದು ಬೇಗ ಆಗ್ಬಿಡುತ್ತೆ. ಹೌದು ಸರ್. ಇದು ಊದ್ಕೊಬಿಡ್ತು ಅಂದ್ರೆ ಆಗೋಯ್ತು. ಕಡ್ಲೆಕಾಯಿ ಬೀಜ ಆಗೋಗುತ್ತೆ ಸರ್. ನೋಡಿ ಬಣ್ಣ ಚೇಂಜ್ ಆಯ್ತು ಹಂಗೆ. ಆಯ್ತಾ ಇದು? ಆಯ್ತು ಸರ್, ತೆಗಿತೀನಿ. ಸರ್ ಈಗ ಉಳಿದಿರೋದು ಖರ್ಜೂರ ಸರ್. ಎಲ್ಲ ಇದನ್ನ ಬಿಡಿಸಿ ಬೀಜ ತೆಗೆದು ಎಲ್ಲ ಬಿಡಿಸಿ ಇಟ್ಕೊಂಡಿದೀವಿ. ಈಗ ಇದನ್ನು ಒಂದ್ ಸ್ವಲ್ಪ ತುಪ್ಪದಲ್ಲಿ ಹಾಕ್ತೀನಿ, ಸ್ವಲ್ಪ ಸಾಫ್ಟ್ನೆಸ್ ಬರ್ಲಿ ಅಂತ. ಅದನ್ನ ಆಮೇಲೆ ಗ್ರೈಂಡ್ ಮಾಡ್ತೀನಿ ಸರ್. ಪೇಸ್ಟ್ಗೋಸ್ಕರ ಸ್ವೀಟು ಬೇಕು, ಪೇಸ್ಟ್ ಬೇಕಲ್ಲ, ಅದಕ್ಕೋಸ್ಕರ ಬೈಂಡಿಂಗ್ ಏಜೆಂಟ್. ಬೈಂಡಿಂಗ್ ಸಾಫ್ಟ್ ಆಗ್ಬೇಕಷ್ಟೇ ಸರ್. ಇದು ಇನ್ನೇನಿಲ್ಲ, ಇದು ಉರಿಯೋ ಅಂಥದ್ದು ಏನಿಲ್ಲ. ತುಪ್ಪದಲ್ಲಿ ಸಾಫ್ಟ್ ಬರ್ಬೇಕಿದು. ಇದಾಗಿದೆ ಸರ್. ಈಗ ಇದು ಸ್ವಲ್ಪ ಆರ್ಬೇಕು, ಇದ್ರಲ್ಲೇ ಸಾಫ್ಟ್ ಇನ್ನೊಂಚೂರು ಆಗ್ಬೇಕು. ಇದೀಗೆ ಬಿಟ್ಬಿಡ್ತೀನಿ ನಾನು. ಅಂಜೂರ ಇದು ಬಂದು ಇದನ್ನ ನಾವು ಹೀಗೆ ಹಾಕಿದ್ರೆ ಏನಾಗುತ್ತೆ, ತುಪ್ಪದಾಗ ಹೀಗಿರೋವಾಗ ಸಾಫ್ಟ್ ಇರುತ್ತೆ. ಆ ಸ್ವಲ್ಪ ಆರದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ. ತಿನ್ಲಿಕ್ಕೆ ಅವಾಗ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಸ್ವಲ್ಪ ಗ್ರೈಂಡ್ ಮಾಡ್ಕೋತೀವಿ. ಇದಾಯ್ತಾ? ಇಷ್ಟೇ ಆಯ್ತು ಸರ್. ಇದು ಸದ್ಯಕ್ಕೆ ಇಷ್ಟ ಆಗಿದೆ ಸರ್. ಇದಾಗುತ್ತೆ. ಇದಕ್ಕೆ ಹಾಕೋತೀನಿ ಸರ್ ಇದನ್ನು. ಇದು ಪುನಃ ಇನ್ನೇನು ಮಾಡಲ್ಲ, ಇದನ್ನ ಇಷ್ಟೇನೆ. ಇದು ನಾನೀಗ ದ್ರಾಕ್ಷಿನ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ಸರ್. ಹಿಂಗೆ ತಿನ್ಲಿಕ್ಕೆ ಗಟ್ಟಿ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಇದು ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ.
ಪೇಸ್ಟ್ ಅಂದ್ರೆ ಇದರಲ್ಲಿ ಸ್ವಲ್ಪ ಆರದ್ಮೇಲೆ ಅದು ಸ್ವಲ್ಪ ಸ್ವಲ್ಪ ಒಂದು ಚೂರು ಇದ್ರ ತರ ಬಿಡುತ್ತೆ. ಈಗ ಆರ್ದಾಗ ನಮ್ಗೆ ಪೇಸ್ಟ್ ತರ ಕಾಣುತ್ತೆ ಇದು. ಈಗ ಪೇಸ್ಟ್ ತರ ಅದು ಕೂಡ ಬೈಂಡಿಂಗ್ ಇನ್ಕ್ಲೂಡಿಂಗ್ ಬೈಂಡಿಂಗ್ ಸರ್. ಈಗ ಇದು ಸಾಫ್ಟ್ ಆಗಿದೆ ನೋಡಿ, ಸ್ವಲ್ಪ ಸಾಫ್ಟ್ ಬಂದಿದೆ. ಇದು ತುಪ್ಪದಲ್ಲಿ ಇದ್ ಮಾಡಿರೋದ್ರಿಂದ ಇದನ್ನ ಒಂದು ಚೂರು ಗ್ರೈಂಡ್ ಹಾಕೋತೀನಿ. ಆ ಬೈಂಡಿಂಗ್ಗೋಸ್ಕರ ಪೇಸ್ಟ್ ಮಾಡಲೇಬೇಕು. ಇದು ಇಷ್ಟಾದ್ರೆ ಸಾಕು ಸರ್ ಪೇಸ್ಟ್. ಇದನ್ನ ಈಗ ಒಂದು ಸೈಡ್ಗೆ ಹಾಕೋತೀನಿ ಸರ್. ಇದನ್ನ ಸರ್ ಈಗ ಇದು ಪೇಸ್ಟ್ ಆಗಿದೆ. ಈಗ ಇದಕ್ಕೆ ಮಿಕ್ಸಿಂಗ್ ಮಾಡಿ ಎಲ್ಲಾನು ಉಂಡೆ ಕಟ್ಟೋದಷ್ಟೇ ಸರ್. ಏಲಕ್ಕಿ ಪುಡಿ ಹಾಕಿ ಕಟ್ತೀನಿ ಸರ್. ಇದು ಈಗ ಏಲಕ್ಕಿ ಪುಡಿ ಹಾಕ್ತೀನಿ. ಮಿಕ್ಸಿಂಗ್ ಮಾಡ್ಬಿಡೋದು. ಈಗ ಮಿಕ್ಸಿಂಗ್ ಮಾಡ್ತಾರೆ. ಬಿಸಿ ಇರುತ್ತೆ, ಬಿಸಿನಲ್ಲೇ ಕಟ್ಟಬೇಕದು. ಡೈಲಿ ಎಷ್ಟು ಕ್ವಾಂಟಿಟಿ ಮಾಡ್ತೀರಿ? ಡೈಲಿ ನಾನು 1 kg ಅಷ್ಟು ಮಾಡ್ತೀನಿ ಸರ್. 1 kg ಅಂದ್ರೆ 3 ದಿವಸಕ್ಕೆ 4 ದಿವಸಕ್ಕೆ 1 kg ನಾನು ಮಾಡಿ ಕಳಿಸ್ತಾ ಇರ್ತೀನಿ. ಉಂಡೆ ಕಟ್ಬಿಡ ನಮಗೆ ಕಟ್ಟಾಯಿ ಸರ್. ನೋಡಿ ಇಷ್ಟೇ ಉಂಡೆ ಸೈಜು. ಅಂದ್ರೆ ಚಿಕ್ಕದಾಗ ಇದ್ರೆ ಜಾಸ್ತಿ ಬರುತ್ತೆ, ತಿನ್ನೋದಕ್ಕೂ ಈಸಿ ಆಗುತ್ತೆ. ಆಮೇಲೆ ಕಮ್ಮಿ ಕ್ವಾಂಟಿಟಿ ಬೇಕಾ ಜಾಸ್ತಿ ಕ್ವಾಂಟಿಟಿ ಬೇಕಾ ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ ಅಂತ. ಸರ್ ಇದು ನಮ್ಮ ಗಣೇಶ ಸ್ವೀಟ್ಸ್ ಅಲ್ಲಿ ಸಿಗೋ ಅಂತ ಡ್ರೈ ಫ್ರೂಟ್ಸ್ ಲಡ್ಡು. ಡ್ರೈ ಫ್ರೂಟ್ಸ್ ಲಡ್ಡು ಉಂಡೆ ನೋಡಿ, ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ, ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ನಮಗೆ ಆಹ್ವಾನ ಕೊಡ್ತಾ ಇದೆ. ಅದ್ಭುತವಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಇದ್ದಾವೆ. ಆರೋಗ್ಯಕರವಾದ ಉಂಡೆ ನೆನಪಿದೆ. ಇಲ್ಲಿ ಅಹಲ್ಯಬಾಯಿ ಅವರು ಗುಲ್ಪಾವಟೆ, ಅದೇ ರೀತಿ ಅಂಟಿನ ಉಂಡೆ ಎಲ್ಲ ತೋರಿಸಿದ್ರು. ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಇದು ಕೂಡ ಬಾಣಂತಿಯವರಿಗೆ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಆರೋಗ್ಯಕರವಾದ ಉಂಡೆ ಇಂಥದ್ದಿದ್ರೆ ನಾವು ಬಿಡೋದೇ ಇಲ್ಲ. ಟೇಸ್ಟ್ ಮಾಡೋಣ. ಆಹಾ ನೋಡಿ, ಒಂದೊಂದು ಬೈಟ್ಗಳು ಒಂದೊಂದು ರುಚಿ, ಒಂದೊಂದು ಡ್ರೈ ಫ್ರೂಟ್ ರುಚಿ. ಗೋಡಂಬಿ, ಬಾದಾಮಿ, ಪಿಸ್ತಾ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಪ್ರತಿಯೊಂದು ಹಾಗೆ ಬೈಟ್ ಕೊಟ್ಟಂಗೆ, ಬೈಟ್ ಮಾಡ್ದಂಗಿಲ್ಲ, ನೀವು ಅಗದಂಗೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ರುಚಿ. ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ, ಸಕ್ಕರೆ ಬೆಲ್ಲನೇ ಬೇಡ ಅಂತಿರೋರಿಗೆ ಅದ್ಭುತವಾದ ಒಂದು ಉಂಡೆ. ಎಲ್ಲರೂ ಇಷ್ಟಪಡ್ತೀರ, ರುಚಿಯಲ್ಲಿ ಹಿಂದೆ ಉಳಿದಿಲ್ಲ, ಅದ್ಭುತ ರುಚಿ ಇದೆ, ಸೂಪರ್. ಇದಕ್ಕಾಗಿ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅಂತ, ಇದಕ್ಕಾಗಿ ಅಭಿಮಾನಿಗಳಿದ್ದಾರೆ. ಸೊ ನಾವೀಗ ಶಾಪಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಫೋನ್ ನಂಬರು ಮತ್ತು ಅಡ್ರೆಸ್ಸು, ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಫೋನ್ ನಂಬರ್ ಮಾಡಿಕೊಂಡು ನೀವು ತರಿಸ್ಕೋಬೋದು ಮನೆಗೆ. ಹಾಗೆ ಗಣೇಶ್ ಸ್ವೀಟ್ಸ್ ಎಲ್ಲ ಐಟಮ್ಸು, ಮೈಸೂರು ಪಾಕಿಂದ ಹಿಡಿದು ಡ್ರೈ ಫ್ರೂಟ್ಸ್ ಲಡ್ಡು, ಆಮೇಲೆ ಗುಜ್ಜವಲಕ್ಕಿ, ಅವ್ರದ್ದಿರೋ ಎಲ್ಲ ಐಟಮ್ಸು ನಿಮಗೆ ಝೊಮ್ಯಾಟೊ, ಸ್ವಿಗ್ಗಿಯಲ್ಲೂ ಸಿಗುತ್ತೆ. ಅಲ್ಲೂ ನೀವು ಇದನ್ನ ಆರ್ಡರ್ ಮಾಡ್ಬೋದು. ಮುಂದಿನ ಸಂಚಿಕೆ ಯಾವ ರೆಸಿಪಿ ಅಂತ ನೋಡೋಣ. ಸಬ್ಸ್ಕ್ರೈಬ್ ಮಾಡದಿರೋರು ಸಾಕಷ್ಟು ಜನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಮತ್ತೆ ಸಿಗೋಣ. ನಮಸ್ಕಾರ. ವೀಕ್ಷಕರ ಬಂದ್ಬಿಟ್ವಿ ನಾವು. ಇದೇ 11th ಕ್ರಾಸ್ ಮಲ್ಲೇಶ್ವರಂ. ಟ್ರೆಂಡ್ಸ್ ಇದೆಯಲ್ಲ, ಟ್ರೆಂಡ್ಸ್ ಅಪೋಸಿಟ್ ಈ ಲೇನಲ್ಲೇ ಸಿಗುತ್ತೆ ಗಣೇಶ್ ಸ್ವೀಟ್ಸ್. ಬನ್ನಿ. ಜನ ಮೆಚ್ಚುಗೆ ಮೈಸೂರು ಪಾಕ್. ಇದು ಸಾಫ್ಟ್ ಮೈಸೂರು ಪಾಕು. ಅದೆಷ್ಟು ಚೆನ್ನಾಗಿ ಜನ ಮೆಚ್ಚಿದ್ರಂದ್ರೆ ಅವರೇ ಫೋರ್ಸ್ ಮಾಡಿ ಒಂದು ಶಾಪನ್ನು ಮಲ್ಲೇಶ್ವರಮಲ್ಲಿ ಮಾಡಿ ಅಂತ ಹೇಳಿದ್ರು. ಅಲ್ಲಿಗೆ ಬಂದಿದ್ದೀವಿ, ಒಳಗೆ ಹೋಗ್ಬಿಡೋಣ. ನಮಸ್ಕಾರ. ಬಹಳ ಸಂತೋಷ. ಜ್ಯುವೆಲ್ರಿ ಶಾಪ್ ತರ ಮಾಡ್ಬಿಟ್ರಿ ಇದು ಅಂಗಡಿ. ಖಂಡಿತ ನಂಗೆ ಕಾಣ್ತಿದೆ. ಬಟ್ ಪ್ರಾಡಕ್ಟ್ ಮಾಡಿದ್ರೆ ನೀವು ಮೈಸೂರು ಪಾಕು, ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ, ಲಡ್ಡು. ಹೌದು ಸರ್. ಇಷ್ಟು ಒಂದು ಆತ್ಮವಿಶ್ವಾಸ ಹೆಂಗ್ ಬಂತು ಸರ್ ನಿಮ್ಗೆ ಇಲ್ಲಿ ಮಾಡಕ್ಕೆ?
ಸರ್ ಇಲ್ಲಿ ಮಾಡಕ್ಕೆ ಇಲ್ಲಿನ ಗ್ರಾಹಕರೇ ನನ್ಗೆ ಆತ್ಮವಿಶ್ವಾಸ ಸರ್. ಅವರೇ ನನ್ ಕರೆದಿಲ್ಲಿ ಕೂರ್ಸಿರುವಾಗ ನಾನ್ ಯಾಕೆ ಭಯ ಪಡ್ಲಿ? ಭಯ ಪಡೋ ಅವಶ್ಯಕತೆನೇ ಇಲ್ಲ. ನನ್ನ ಚೆನ್ನಾಗಿ ನೋಡ್ಕೋತಾರೆ, ನನ್ನ ಬೆಳೆಸ್ತಾರೆ ಅನ್ನೋದು ಉದ್ದೇಶ ನನ್ಗಿದೆ. ಗ್ರಾಹಕರು ಒತ್ತಾಯದ ಮೇರೆಗೆ ಬಂದು ಮಲ್ಲೇಶ್ವರಮಲ್ಲೇ ಶಾಪ್ ಮಾಡಿರೋದು. ಸೊ ಇಲ್ಲಿ ಎಲ್ಲ ಸಿಗುತ್ತೆ ಸರ್, ಏನೇನು ಸಿಗುತ್ತೆ ಸರ್? ಮೈಸೂರು ಪಾಕ್ ಮೊದಲನೇದಾಗಿ, ಎರಡನೇದು ಡ್ರೈ ಫ್ರೂಟ್ಸ್ ಲಡ್ಡು, ಮೂರನೇದು ಗೊಜ್ಜ ಅವಲಕ್ಕಿ, ಮಿಕ್ಸ್ಚರು, ಜಾಮೂನ್ ವಿತ್ ಐಸ್ ಕ್ರೀಮ್ ಸಿಗುತ್ತೆ ಸರ್. ಜಾಮೂನ್ ವಿತ್ ಐಸ್ ಕ್ರೀಮ್. ಆಮೇಲೆ ನಮ್ಮದೇ ಆದ ಒಂದು ತುಪ್ಪನ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದೀವಿ. ಅದು ತುಂಬಾ ಚೆನ್ನಾಗಿದೆ. ಅದು ನೋಡಿದ್ರೆ ಒಂದ್ಸರಿ ಉಪಯೋಗಿಸಿದ್ರೆ ಮತ್ತೆ ಇನ್ನೆಲ್ಲೂ ಹುಡ್ಕೋಕೆ ಹೋಗೋದಿಲ್ಲ ಸರ್. ಆ ತರ ಇದೆ ಆಕಳ ತುಪ್ಪ. ಸರ್ ಇಲ್ಲೆಲ್ಲ ಫೋಟೋಸ್ ನೋಡಿದೆ ನಾನು, ಎಲ್ಲ ಮಹಾರಾಜರು, ಮೈಸೂರು ಮಹಾರಾಜರು ದಯಪಾಲಿಸಿರೋ ಮೈಸೂರು ಪಾಕ್ ಇದು. ಹೌದು, ಅವಾಗಿನ ಕಾಲದ ಮೈಸೂರು ಮಹಾರಾಜ ದಯಪಾಲಿಸಿಲ್ಲ, ಅವಾಗ ಹೇಳಿ ಮಾಡಿಸಿದ್ದಲ್ವ ಸರ್. ಕಾಕಾಸುರ ಮಾದಪ್ಪ ಅವ್ರಿಗೆ ಏನಾರು ಒಂದು ಸ್ವೀಟ್ ಮಾಡಪ್ಪ ಅಂತ ಹೇಳಿದಾಗ ಈ ಕಡಲೆ ಹಿಟ್ಟು ಮತ್ತೆ ತುಪ್ಪದಿಂದ ಮಾಡಿರುವಂತ ಸ್ವೀಟು ಇದು ಮೈಸೂರು ಪಾಕ್. ನಮ್ಮ ಕರ್ನಾಟಕದ ಟ್ರೆಡಿಷನಲ್ ಸ್ವೀಟ್ ಅಂತ ಹೇಳ್ಬೋದು. ಅವರಿಗೆ ಅದು ಆಕಸ್ಮಿಕವಾಗಿ ಉದ್ಭವ ಆಗಿರೋ ಮೈಸೂರು. ಖಂಡಿತ ಸರ್, ಖಂಡಿತ. ಇವತ್ತು ಮನೆ ಮಾತು ಕರ್ನಾಟಕದಾದ್ಯಂತ. ಸೊ ಇವತ್ತು ಗಣೇಶ್ ಸ್ವೀಟ್ಸ್ ಅಂತ ಮಲ್ಲೇಶ್ವರಮಲ್ಲಿ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಇಲ್ಲಿ ಸುತ್ತಮುತ್ತ ಹುಡುಕೋದೇ ಬೇಕಾಗಿಲ್ಲ, ಬಂದು ಇಲ್ಲಿ ನೆಲೆಸ್ಬಿಟ್ರೆ ಇವ್ರು. ಖಂಡಿತ ಸರ್, ಖಂಡಿತ. ಆಮೇಲೆ ನಮ್ಮ ಮೈಸೂರು ಪಾಕ್ ಆಗ್ಲಿ, ನಮ್ಮ ಅಂಗಡಿ ಪ್ರಾಡಕ್ಟ್ ಏನೇ ಆದ್ರೂ ನಮ್ಮ ಝೊಮ್ಯಾಟೊದಲ್ಲೂ ಸಿಗುತ್ತೆ, ಮತ್ತೆ ಸ್ವಿಗ್ಗಿನಲ್ಲೂ ಸಿಗುತ್ತೆ. ಯಾರು ಎಲ್ಲಿಂದ ಬೇಕಾದ್ರೂ ತರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೀವಿ. ಸರ್ ನಮ್ಮಲ್ಲಿ ಐಸ್ ಕ್ರೀಮ್ ವಿತ್ ಜಾಮೂನ್ ತುಂಬಾ ಫೇಮಸ್ ಸರ್. ಇಲ್ಲಿ ತಿಂದಿರೋರೆಲ್ಲ ಹೇಳ್ತಾರೆ ತಿಂದ್ಮೇಲೆ ಕಳೆದೋಗ್ಬಿಡ್ತಾರೆ ಅಂತ ಟೇಸ್ಟ್ಗೆ. ಮತ್ತೆ ಸಿಗ್ತಾರೆ ಸರ್, ಎಲ್ಲೋ ತರ ತಿಂದು ಬರ್ಲೇಬೇಕಲ್ಲ. ಇದೇ ಬಿಸಿ ನೀವು ಟೇಸ್ಟ್ ಮಾಡಿ ನೋಡ್ಬೇಕು. ನಾವು ಕಳೆದೋಗ್ಬಿಡ್ತೀವಿ. ವೀಕ್ಷಕರೇ ನೋಡಿ, ಮೈಸೂರು ಪಾಕ್ ಅಂತ ಹುಡ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಇವತ್ತು ನೀವು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ, ಜಾಮೂನ್ ಹುಡ್ಕೊಂಡ್ ಬರ್ತೀರಿ. ಅದು ಅಷ್ಟು ಕಾನ್ಫಿಡೆನ್ಸ್. ಜಾಮೂನ್ ವಿತ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಇಲ್ಲದೆ ಬರೀ ಜಾಮೂನ್ ಟೇಸ್ಟ್ ಮಾಡ್ತೀನಿ ಸರ್. ಮಾಡಿ ಸರ್, ಮಾಡಿ. ನೋಡಿ, ನಾಲ್ಗೆ ಸುಳ್ಳು ಹೇಳಲ್ಲ ಸರ್. ಹೌದು, ಇಟ್ಟ ತಕ್ಷಣ ಸರ್ ಇಷ್ಟೇ ಬಿಸಿ ಇರುತ್ತಾ? ಖಂಡಿತ. ಯಾವಾಗ ಪ್ರತಿಯೊಂದು ಕಸ್ಟಮರ್ಗೂ ಬಿಸಿನೇ ಕೊಡ್ತೀವಿ ಸರ್. ನೋಡಿ, ಬಿಸಿ ಜಾಮೂನ್ ಇರ್ತದೆ. ಜಾಮೂನ್ ವಿತ್ ಐಸ್ ಕ್ರೀಮ್ ಒಳ್ಳೆ ಕಾಂಬಿನೇಷನ್ ಸರ್. ಒಳ್ಳೆ ಕಾಂಬಿನೇಷನ್. ಮತ್ತೆ ಅದೇ ಬಿಸಿ ಮತ್ತು ತಣ್ಣಗೆ ಐಸ್. ಸೊ ಐಸ್ ಕ್ರೀಮ್ ಒಟ್ಟಿಗೂ ಅದು ಈ ಕಾಂಬಿನೇಷನ್ ಸರ್ ಕೆಲವೊಂದ್ ಕಡೆ ನೋಡ್ತೀನಿ, ಬಟ್ ಎಲ್ಲ ಕಡೆ ಅಷ್ಟು ಇದಿಲ್ಲ. ಇಲ್ಲ, ಅದ್ಭುತ ಇದೆ ಕಾಂಬಿನೇಷನ್. ಐಸ್ ಕ್ರೀಮ್ ತುಂಬಾ ಟೇಸ್ಟಿ ಆಗಿರುತ್ತೆ ಸರ್. ಹೇಗಿದೆ ಸರ್? ರುಚಿಯಲ್ಲಿ ಸ್ವರ್ಗ. ಏನಂದ್ರೆ ನೀವು ಬಿಸಿ ಜಾಮೂನು, ಇದು ಐಸ್ ಕೋಲ್ಡ್. ಸೊ ಇಲ್ಲಿ ಹಂಗಾರೆ ಜನಕ್ಕೆ ಬರಂಗ್ ಮಾಡ್ಬಿಡ್ತೀರಿ ಜನಕ್ಕೆ ಇವಾಗ. ಖಂಡಿತ ಸರ್, ಮಾಡ್ಲೇಬೇಕು. ಜಾಮೂನು ಐಸ್ ಕ್ರೀಮ್ ಹುಡ್ಕೊಂಡ್ ಬರ್ತೀರಿ ಇವಾಗ. ಬರೀ ಜಾಮೂನ್ ಸಿಕ್ಕೋದು ಬೇರೆ ಕಡೆ, ಎಲ್ಲಾ ಕಡೆ ಸಿಗುತ್ತೆ. ಐಸ್ ಕ್ರೀಮ್ ಜಾಮೂನ್ ಸಿಗೋದು ಕೆಲವೇ ಕಡೆ. ಹಾಟ್ ಜಾಮೂನ್ ವಿತ್ ಕೋಲ್ಡ್ ಐಸ್ ಕ್ರೀಮ್ ನೋಡ್ಬಿಡಿ. ನನ್ಗಂತೂ ಸೂಪರ್ ಇಷ್ಟ ಆಯ್ತು ಸರ್. ಗುಳುಮುಳು ಮನುಷ್ಯ ಮುಂದೆ ಪ್ರಯಾಣ ಬೆಳೆಸ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೂಪರ್. ಟೈಮಿಂಗ್ ಸರ್ ಇದು? ಸರ್ ಬೆಳಿಗ್ಗೆ 10ರಿಂದ ರಾತ್ರಿ 9 ಗಂಟೆ ಇರ್ತದೆ. ಪ್ಯೂರ್ ಘೀ ಮೈಸೂರು ಪಾಕ್. ಪ್ಯೂರ್ ಘೀ, ಆಮೇಲೆ ಶುದ್ಧ ಹಳ್ಳಿ ಬೆಣ್ಣೆ ಇಲ್ಲಿ ದೊರೆಯುತ್ತದೆ. ಬೆಣ್ಣೆನೂ ಸಿಗುತ್ತೆ, ತುಪ್ಪನೂ ಸಿಗುತ್ತೆ. ತುಪ್ಪನೂ ಸಿಗುತ್ತೆ, ಹಳ್ಳಿಯಿಂದ ತಂದಿರೋದು, ಬೆಣ್ಣೆಯಿಂದ ಮಾಡಿರೋದು, ಮನೇಲೆ ಮಾಡಿರೋದು. ಸೊ ಈ ಡೀಟೇಲ್ಸ್ ಬೇಕು ಅಂದ್ರೆ ನಂಬರ್ ಕಾಲ್ ಮಾಡಿ ಹೇಳ್ತಾರೆ ಸರ್. ಸರ್ ಒಳ್ಳೇದಾಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಸಂತೋಷ ಆಯ್ತು ತಾವು ಬಂದಿದ್ದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.